ಇಂಡಿಯಾದ ಆಫೀಸು ತಾಲೂಕಾ ಪಂಚಾಯತ್ ಈ ಮೇಡಮ್ ಆಫೀಸ್ ಅಲ್ಲಿ ನಮ್ದೊಂದು ಆಫೀಸ್ ಇರುತ್ತೆ. ಅಲ್ಲೂ ತಾವು ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಗೃಹ ಜ್ಯೋತಿಲಾಗ್ಲಿ ನಿಮಗೆ ಒಂದು ಕರೆಂಟ್ ಮುಖಾಂತರ 200 ಯೂನಿಟ್ ಫ್ರೀ ಕೊಡ್ತಾ ಇದೆ ಸರ್ಕಾರ. ಅಷ್ಟೊಂದು ನಿಮ್ಗೆಲ್ಲ ಹೆಲ್ಪ್ ಆಗ್ಲತ್ತದ ಅಂದ್ರೆ ಇಷ್ಟೊಂದು ನಿಮ್ಗೆ ದುಡ್ಡು ಸೇವ್ ಆಗ್ಲತ್ತದ. ಅದೇ ದುಡ್ಡಿಂದ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ ಆಗ್ತದ, ಒಂದು ಆರೋಗ್ಯ ವಿಚಾರದಲ್ಲಿ ಹೆಲ್ಪ್ ಆಗ್ಬೋದು. ಇನ್ನಿತರ ಈಗ ನೋಡಿ ಏನಾದ್ರು ಹೇಳಿದ್ರು ಒಬ್ಬರು ಹೇಳ್ತಾರ ತಾಯಂದ್ರು, ನಾನು ಈ ಗೃಹಲಕ್ಷ್ಮಿ ಹಣದಿಂದ ನಾನು ಕುರಿಮರಿ ಖರೀದಿ ಮಾಡಿದೆ, ಇನ್ನ ನಾನು ಏನಾದ್ರೆ ಇದು ಮಾಡಿಸ್ಕೊಂಡಿದ್ದೀನಿ, ಹಾಗೂ ಇನ್ನಿತರ ಒಂದು ಟಿವಿ ಅಲ್ಲಿ ಫ್ರಿಡ್ಜ್ ಅಲ್ಲಿ ಎಲ್ಲರೂ ಬಂದಂತ ದುಡ್ಡುಗಳನ್ನು ಸೇರ್ಪಡೆ ಇಟ್ಕೊಂಡು ಇಷ್ಟೊಂದು ಅವರು ಯೋಜನೆಗಳನ್ನು ಪಡ್ಕೊಳ್ತಿದ್ದಾರ. ಹಾಗೆ ಇಷ್ಟೊಂದು ಸ್ವಲ್ಪ ಇದು ಆಗ್ತಾ ಇದೆ ನಮ್ಮ ಸರ್ಕಾರದಿಂದ. ಹಾಗೂ ಡಿಗ್ರಿ ಹೋಲ್ಡರ್ಸ್ ಅವರಿಗೆ ಒಂದು ಯುವ ನಿಧಿಯಿಂದ ಡಿಗ್ರಿ ಹೋಲ್ಡರ್ಸರಿಗೆ ಒಂದು 3,000 ಹಾಗೂ ಡಿಪ್ಲೊಮಾ ಹೋಲ್ಡರ್ಸರಿಗೆ 1,500 ಕೊಡ್ತಾ ಇದೆ ಸರ್ಕಾರ. ಯಾರು ಕೊಡ್ತಾ ಇದೆ ಅಂತಂದ್ರೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಂತ ಏನ್ ಹೇಳ್ತಾ ಇದಾರಲ್ಲ, ಅನ್ಎಂಪ್ಲಾಯ್ಮೆಂಟ್ ಅವರಿಗೆ ಒಂದು ಉದ್ಯೋಗ ಅವಕಾಶ ವಂಚಿತವಾಗಿರ್ತಾರೆ. ಒಂದು 6 ತಿಂಗಳಿಂದ ಸತವಾಗಿ ಪ್ರಯತ್ನ ಮಾಡೋದು ಸಿಗ್ತಾರಲ್ಲ, ಅಂತವ್ರಿಗೆ ಒಂದು ಅವಕಾಶ ಏನಾದ್ರೂ ಒಂದು ಹೆಲ್ಪ್ಫುಲ್ ಆಗಲಿ, ಏನಾದ್ರು ಒಂದು ಕಾರ್ಯಪಕ್ಕ ಕೆಲಸ ಮಾಡಿ ಅವರಿಗೆ ಒಂದು ಹೆಲ್ಪ್ಫುಲ್ ಅವ್ರಿಂದ ಅವ್ರಿಗೆ ಒಂದು 3,000 ಕೊಟ್ಟೆ ಅಂದ್ರೆ ಅವ್ರ ಫ್ಯಾಮಿಲಿ ಒಂದು ಹೆಲ್ಪ್ ಆಗ್ತದ. ಅದೇ ಫ್ಯಾಮಿಲಿ ಸೇವ್ ಮಾಡ್ಕೊಂಡು ಅದೊಂದು ಫ್ಯಾಮಿಲಿ ಹೆಲ್ಪ್ ಆಗ್ತದ. ಆ ಉದ್ದೇಶದಿಂದ ಯುವಕರಿಗೆ ಅಲ್ಲಿ 3,000 ಹಾಗೂ ಒಂದು 1,500 ಡಿಪ್ಲೊಮಾ ಹೋಲ್ಡರ್ಸ್ಗೆ ಇಷ್ಟೊಂದು ಸರ್ಕಾರ ಮಾಡ್ತಿದೆ ಅಂತ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಿದೆ. ತಾವು ಇಷ್ಟೊಂದು ಸುಮಾರು ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇಷ್ಟೊಂದು ವರ್ಷಕ್ಕೆ 60,000 ಖರ್ಚು ಮಾಡುವ ಪರವಾಗಿ ಮತ್ತೆ ಇನ್ನೇ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಆಗ್ತಾ ಇದಾವೆ ಇಷ್ಟೊಂದು. ಯಾಕಂದ್ರೆ ಇಷ್ಟೊಂದು ಹ್ಯೂಜ್ ಅಮೌಂಟ್ ಇರ್ಕಲ್ಲ. ಯಾಕೆ 60,000 ಯಾರಿಗೆ ಕೊಡ್ತಾರ ಕಾಂಗ್ರೆಸ್ ಸರ್ಕಾರ ಪಕ್ಷ ಅಂತಂದ್ರೆ ನಮಗೆ ಡೈರೆಕ್ಟ್ ಅಕೌಂಟ್ ಮಾಡ್ತಾರೆ, ಇನ್ನೊಬ್ಬರು ಅಕೌಂಟ್ ಮುಖಾಂತರ ಡೈರೆಕ್ಟ್ ಬರ್ತಾರೆ, ಯಾವುದಿಲ್ಲ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಸರ್ಕಾರ ದುಡ್ಡು ಹಾಕ್ತಾ ಇದೆ. ಇಷ್ಟೊಂದು ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆಲ್ಲ ಮಾಡ್ತಾ ಇದೆ. ಹಾಗೂ ನಮ್ಮ ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ನೆರಿಗೆ ಬಂದು ಇಷ್ಟೊಂದು ಕಾರ್ಯಕ್ರಮ ತಾವು ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ತಾವು ಬಂದು ನಮ್ಮ ಆಫೀಸ್ಗೆ ಬಂದು, ಹಾಗೂ ನಮ್ಮ ಅಧ್ಯಕ್ಷರು ಇರ್ತಾರೆ, ಹಾಗೂ ನಮ್ಮ ಸದಸ್ಯಗಳು ಎಲ್ಲರೂ ಇರ್ತೀವಿ, ನಾವು ಬಂದು ತಾವು ಏನಾದ್ರು ಪಂಚ ಗ್ಯಾರಂಟಿಗಳು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ತಾವು ದಯಮಟ್ಟಿ ಕಾಲ್ ಮುಖಾಂತರ ಅಲ್ಲಿ ಆಫೀಸ್ ಬಂದ್ ಮುಖಾಂತರವಾಗಿ ತಾವು ಸರಿಪಡಿಸ್ಬೇಕು ಅಂತೇಳಿ ಇಷ್ಟೊಂದು ಜನ ನಮ್ಮ ತಾಲೂಕಿನ ಜನರಿಗೆ ನಷ್ಟ ಆಗ್ಯದ. ಅವರಾದ್ರೂ ಎಲ್ಲ ನೋಡ್ಯಾರ, ಸಚಿವರಾದ್ರು KKDB ಅಧ್ಯಕ್ಷ ಆದ್ರು ಎಲ್ಲ ಅಧಿಕಾರಿಗಳು ನೋಡ್ಯಾರ. ಆದ್ರೂ ಕೂಡ ಅವ್ರು ಸಚಿವರ 10 ತಿಂಗಳಾಗಿರು, ಅವಾಗ ಏನೂ ಕೂಡ ಯೋಜನೆಗಳು ಅಷ್ಟು ಮಾಡಕ್ ಆಗಿಲ್ಲ. ಇವಾಗ 5 ವರ್ಷ ನಾವೇ ಇರ್ತಿದ್ದೆವು. ಇವತ್ತು ನಮ್ ಜನ ಯೋಚನೆ ಮಾಡ್ಬೇಕಾಗಿತ್ತು 5 ವರ್ಷನಾಗ ಏನೇನೆಲ್ಲ ಮಾಡುವಂತ ಸಾಧ್ಯತೆ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರ ಬಳಿ ಇತ್ತು. ಆದ್ರೂ ಕೂಡ ಇವತ್ತು ಇಲ್ಲದೆ ಇದ್ರು ಕೂಡ ಅವ್ರೇನ್ ಮಾಡತ್ತಾರ, ನಮ್ಮ ಮುಖ್ಯಮಂತ್ರಿಗಳಿಗೆ ಫೋನಿನ ಮುಖಾಂತರ ನಾನು ಕಾಲ್ ಮಾಡಿ ಹೇಳಿ NB ಸಮಸ್ಯೆ NB ಇದ್ದನ್ನು ಕೂಡ ನಾನು ನಿಮಗೆ ಸವಲತ್ತು ಕೊಡ್ತೀನಿ ಎಂಬಲ್ಲಿದ್ದು ಅವ್ರ ಫೋನ್ ಮುಖಾಂತರ ಇವತ್ತು ಬೆಂಗಳೂರಿಗೆ ಇರ್ತಾರೆ. ಅಲ್ಲಿ ಹೋದಾಗ ಸುಮ್ಮನೆ ಎಲ್ಲರೂ ಮನೆ ಕೂಡ್ಲತ್ತಿಲ್ಲ. ಇವತ್ತಿನ ದಿನ ಅಲ್ಲಿ ಕರೆಸಿ ಯಾರ್ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಏನೇನು ನಡೆದ ಕ್ಷೇತ್ರ ಬಗ್ಗೆ ಚಿಂತನೆ ಮಾಡುತ್ತಾರೆ. ಅಂತ ನಾಯಕರು ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಮನಸ್ಸು ಇದು ಒಗರಿರ್ಬೋದು, ಭಾಷೆ ಒಗರಿರ್ಬೋದು, ಆದ್ರೆ ಮನಸ್ಸು ಬಹಳ ಸ್ವಚ್ಛ ಅದ. ಮನುಷ್ಯನ ಮನಸ್ಸು ಬೇಕು. ಯಾರ ಬಂದು ಹೆಗಲ ಮೇಲೆ ಕೈ ಹಾಕಿರ ಅಂದ್ರೆ ಅವ್ರ ಮನಸ್ಸು ಹೇಗಿರ್ತದ ಅಂತ ನೋಡ್ಬೇಕಾಯ್ತು. ಹೆಗಲ ಮೇಲೆ ಕೈ ಹಾಕಿದ್ರು ನಾಳಿಂದ ಏನ್ ಮಾಡ್ತಾರ ಅಂತ ಅವ್ರ ಮನುಷ್ಯನ ಬಾಯಿ ಬೆಲ್ಲ ಇದ್ರೆ ಮನ್ಸು ಬೇಕಾಯ್ತು ಮನುಷ್ಯನ ಬಗ್ಗೆ. ಇವತ್ತಿನ ದಿನ ನಾವು ಕಳ್ಕೊಂಡಿದ್ದೆವು. ಮುಂದೆ ಬರ್ತಕ್ಕಂಥ ದಿನಗಳು ಆದ್ರೂ ಕೂಡ ನೀವು ಎಲ್ಲರೂ ಸಹಕಾರ ಮಾಡಿ ದಯವಿಟ್ಟು ಕೈ ಜೋಡಿಸಿ ನಿಮಗೆ ಕೇಳುತ್ತಿದ್ದೆವು. ನಮ್ಮ ನಾಯಕರಿಗೆ ಗೆಲ್ಲಿಸಿ ನಾಳಿನ ದಿನ ನಮ್ದೇ ಸರ್ಕಾರ ಬರ್ತದ, ಮತ್ತೆ ಸಚಿವರಾಗಿ ಬರ್ತಾರೆ ಒಂದರ ತಿಳ್ಕೊಂಡು ಮತ್ತೆ ಬಂದಾಗ ಮತ್ತೆ ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ತೋರಿಸ್ತೀವಿ ನಿಮ್ಗೆ. ಇದನ್ನು ಹೇಳಿ ಮಾತು ಮುಗಿಸ್ತೀವಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ DBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.